ಹಿಡಿದ್ರೆ ನಾವು ಲಾರಿ ಮಾಲೀಕರು ಎಲ್ಲರೂ ವಿಷ ಕುಡಿದು ಸಾಯ್ಬೇಕಾಗುತ್ತೆ. ಸಂಡೂರು ತಾಲೂಕಾ ಧರ್ಮಾಪುರ ಗ್ರಾಮದ ಸಮೀಪ ಕಾರ್ಯನಿರ್ವಹಿಸುತ್ತಿರುವ ನರಸಿಂಹ ಐರನ್ ಓರ್ ಗಣಿ ಕಂಪನಿ ಹಾಗೂ ಸಿದ್ದಾಪುರ ಗ್ರಾಮದ ಬಳಿ ಇರುವ ಕರಡಿಕೊಲ್ಲಿ ಐರನ್ ಓರ್ ಗಣಿ ಕಂಪನಿಗಳಿಂದ ಎಂಎಸ್ಪಿಎಲ್ ಬೈಲ್ಡೋಟಾ ಹಲವರ್ತಿ ಕೊಪ್ಪಳ ಕಾರ್ಖಾನೆ ಮತ್ತು ವೈಟಿಜಿ ಎಂಎಸ್ಪಿಎಲ್ ಪ್ಲಾಂಟ್ಗೆ ನಡೆಯುತ್ತಿರುವ ಅದಿರು ಸಾಗಾಣಿಕೆಯಲ್ಲಿ ಸ್ಥಳೀಯ ಲಾರಿಗಳಿಗೆ ಆದ್ಯತೆಯನ್ನ ನೀಡುವಂತೆ ಗಣಿ ಲಾರಿ ಮಾಲೀಕರ ಸಂಘ ಸಂಡೂರು ತಾಲೂಕಾ ವತಿಯಿಂದ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಸಂಘದ ಅಧ್ಯಕ್ಷ ಜೆ ಬಾಬು ನಾಯ್ಡು ಅವರು ನೇತೃತ್ವದಲ್ಲಿ ಸಲ್ಲಿಸಲಾದ ಮನವಿಯಲ್ಲಿ ಕಳೆದ 1 ವರ್ಷದಿಂದ ಹೊರ ಜಿಲ್ಲೆಗಳ 14 ಚಕ್ರ ಹಾಗೂ 16 ಚಕ್ರದ ಭಾರಿ ಲಾರಿಗಳನ್ನು ಬಳಸಿಕೊಂಡು ಅದಿರು ಸಾಗಾಣಿಕೆಯನ್ನ ಮಾಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಇದರಿಂದಾಗಿ ಟ್ರಾಫಿಕ್ ಜಾಮ್, ರಸ್ತೆ ಅಪಘಾತಗಳ ಸಂಭವ ಮತ್ತು ಧೂಳು ಹೆಚ್ಚಳ ಸೇರಿದಂತೆ ಸಾರ್ವಜನಿಕರಿಗೆ ಅನೇಕ ತೊಂದರೆಗಳು ಉಂಟಾಗುತ್ತಿವೆ ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ವಿಶೇಷವಾಗಿ ರೈತರು, ವಿದ್ಯಾರ್ಥಿಗಳು, ಆಂಬ್ಯುಲೆನ್ಸ್ ಸೇವೆ ಹಾಗೂ ಸಾಮಾನ್ಯ ಜನರ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿದ್ದು ರಸ್ತೆ ಸುರಕ್ಷತೆಗೂ ಧಕ್ಕೆಯಾಗುತ್ತಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಂಡೂರು, ಬಳ್ಳಾರಿ, ಹೊಸಪೇಟೆ ಹಾಗೂ ಕೊಪ್ಪಳ ಭಾಗಗಳಲ್ಲಿ ಸುಮಾರು 7,000ಕ್ಕೂ ಹೆಚ್ಚು 10 ಹಾಗೂ 12 ಚಕ್ರದ ಲಾರಿಗಳಿದ್ದು ಸುಮಾರು 50,000ಕ್ಕೂ ಹೆಚ್ಚು ಕುಟುಂಬಗಳು ಲಾರಿ ಉದ್ಯಮವನ್ನೇ ಅವಲಂಬಿಸಿಕೊಂಡು ಜೀವನವನ್ನ ಸಾಗಿಸುತ್ತಿವೆ. ಗಣಿ ಪ್ರದೇಶದ ಅನೇಕ ಜನರ ಶಿಕ್ಷಣದ ಕೊರತೆಯಿಂದ ಚಾಲಕರು ಹಾಗೂ ಕ್ಲೀನರ್ಗಳಾಗಿ ದುಡಿದು ನಂತರ ಸ್ವಂತ ಲಾರಿಗಳನ್ನು ಖರೀದಿಸಿ ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಆದರೆ ಗಣಿ ಕಂಪನಿಗಳ ನಡೆ ಸ್ಥಳೀಯ ಲಾರಿ ಮಾಲೀಕರು ಹಾಗೂ ಚಾಲಕರ ಬದುಕಿಗೆ ಹೊಡೆತವನ್ನ ನೀಡುತ್ತಿದೆ ಎಂದು ಸಂಘ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಗಣಿ ಕಂಪನಿಗಳಿಗೆ ಲೀಸ್ ನೀಡುವ ಸಂದರ್ಭದಲ್ಲಿ ನಡೆದ ಸಾರ್ವಜನಿಕ ವಿಚಾರಣೆಯಲ್ಲಿ ಸ್ಥಳೀಯ ಲಾರಿಗಳಿಗೆ ಸಾಗಣೆ ಅವಕಾಶ, ಸ್ಥಳೀಯ ಯುವಕರಿಗೆ ಉದ್ಯೋಗ ಹಾಗೂ ಟ್ರಾನ್ಸ್ಪೋರ್ಟ್ ಕೆಲಸವನ್ನ ನೀಡುವ ಭರವಸೆಯನ್ನ ನೀಡಲಾಗಿತ್ತು. ಆದರೆ ಈಗ ಈ ಭರವಸೆಗಳನ್ನ ಕಡೆಗಣಿಸಿ ಹೊರ ಜಿಲ್ಲೆಗಳ ಲಾರಿಗಳಿಗೆ ಅವಕಾಶವನ್ನ ಕಲ್ಪಿಸಲಾಗುತ್ತಿದೆ ಎಂದು ಸಂಘದ ಪದಾಧಿಕಾರಿಗಳು ಆರೋಪಿಸಿದ್ದಾರೆ. ಹೀಗಾಗಿ ಹೊರ ಜಿಲ್ಲೆಗಳ 14 ಹಾಗೂ 16 ಚಕ್ರದ ಲಾರಿಗಳ ಮೂಲಕ ನಡೆಯುತ್ತಿರುವ ಅದಿರು ಸಾಗಾಣಿಕೆಯನ್ನ ತಕ್ಷಣವೇ ನಿಲ್ಲಿಸಿ ಸ್ಥಳೀಯ 10 ಹಾಗೂ 12 ಚಕ್ರದ ಲಾರಿಗಳಿಗೆ ಆದ್ಯತೆಯನ್ನ ನೀಡಬೇಕು. ಜೊತೆಗೆ ನ್ಯಾಯಸಮ್ಮತ ಹಾಗೂ ವೈಜ್ಞಾನಿಕ ದರವನ್ನ ನಿಗದಿ ಮಾಡಬೇಕು ಎಂದು ಸಂಘ ಒತ್ತಾಯಿಸಿದೆ. ಇದೇ ವೇಳೆ ಮನವಿಯನ್ನ ಪರಿಶೀಲಿಸಿ 7 ದಿನಗಳ ಒಳಗಾಗಿ ಸೂಕ್ತ ಕ್ರಮವನ್ನ ಕೈಗೊಳ್ಳದಿದ್ದರೆ ಕಾನೂನುಬದ್ಧವಾಗಿ ಉಗ್ರ ಹೋರಾಟ ನಡೆಸುವುದಾಗಿ ಸಂಘ ಎಚ್ಚರಿಕೆ ನೀಡಿದೆ. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಜಿ ಸಿದ್ದಪ್ಪ, ಉಪಾಧ್ಯಕ್ಷ ಕೆ ಹೊಳೆಯಪ್ಪ, ಕೆಕೆ ದಾದಾ ಕಲಂದರ್, ಚಂದ್ರಶೇಖರ್, ಎಚ್ಒ ಸ್ವಾಮಿ, ಕುಂಬಾರ್ ಶಿವಮೂರ್ತಿ, ಸಿದ್ದಪ್ಪ, ಮಂಜುನಾಯಕ್, ಎಂ ಬಸವರಾಜ್, ಎಚ್ ಜಂಬಯ್ಯ, ಎಚ್ ಹುಸೇನ್ ಬಾಷಾ, ಜಿಸಿ ಮುದ್ದಾನಸ್ವಾಮಿ, ಟಿಜಿ ವಿನಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಬಿಜಿ ಮಲ್ಲಿಕಾರ್ಜುನ್ ಸೇರಿದಂತೆ ಗ್ರಾಮ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. K2 ನ್ಯೂಸ್ ಬ್ಯೂರೋ. ಸರಿಯಾಗಿ ಬಾಡಿಗೆ ಕೊಡದ ಎಂಎಸ್ಎಲ್ ಕಂಪನಿಗೆ ಶಾಂತಿ ರಕ್ತವನ್ನು ಚೆಲ್ಲುತ್ತೇವೆ.
ಮಾಲೀಕರಿಗೆ ಸಂಡೂರು ತಾಲೂಕು ಗಣಿ ಲಾರಿ ಮಾಲೀಕರಿಗೆ ಕಾನೂನು ಕಾನೂನು ಧಿಕ್ಕಾರ ಧಿಕ್ಕಾರ ಸ್ಥಳೀಯ ಲಾರಿ ಮಾಲೀಕರಿಗೆ ಲೋನ್ ಕೊಡದ ಎಂಎಸ್ಪಿಎಲ್ ಕಂಪನಿ ಅವರಿಗೆ ಸ್ಥಳೀಯ ಲಾರಿ ಮಾಲೀಕರಿಗೆ ಲೋನ್ ಕೊಡದ ಎಂಎಸ್ಪಿಎಲ್ ಕಂಪನಿ ಅವರಿಗೆ ನಿರಂತರವಾಗಿ ಲಾರಿ ಮಾಲೀಕರಿಗೆ ಅನ್ಯಾಯ ಮಾಡುತ್ತಿರುವ ಎಂಎಸ್ಪಿಎಲ್ ಕಂಪನಿ ಅವರಿಗೆ ಸ್ಥಳೀಯ ಲಾರಿ ಮಾಲೀಕರಿಗೆ ಬಾಡಿಗೆ ಕೊಡದ ಎಂಎಸ್ಪಿಎಲ್ ಕಂಪನಿ ಅವರಿಗೆ ಬಂದಿರತಕ್ಕಂತ ಎಲ್ಲ ನಮ್ಮ ಪ್ರೆಸ್ ರಿಪೋರ್ಟ್ಗಳಿಗೆ ಮೊದಲನೇದಾಗಿ ಸ್ವಾಗತ ಕೋರ್ತೀನಿ. ಇವತ್ತು ಸಂಡೂರು ತಾಲೂಕಿನಲ್ಲಿ MSPL ಗಣಿ ಕಂಪನಿ ಒಂದು ಸುಮಾರು 7 ಮೈನ್ಸ್ಗಳನ್ನ ಬಿಡ್ಡಲ್ಲಿ ಹರಾಜಲ್ಲಿ ತಗೊಂಡಿರ್ತಾರೆ. ಈಗ ಅದರಲ್ಲಿ ಪ್ರಸ್ತುತವಾಗಿ 2 ಮೈನ್ಸ್ಗಳು ಟ್ರಾನ್ಸ್ಪೋರ್ಟ್ ನಡೀತಾ ಇದ್ದಾವೆ. ಒಂದು LMC ಅಂತೇಳಿ ಕರಡಿ ಕೊಳ್ಳ ಐರನ್ ಓರ್ ಮೈನ್ಸು, ಒಂದು ನರಸಿಂಹ ಮೈನ್ಸ್ ಅಂತೇಳಿ HRG ಮೈನ್ಸು. ಸೊ HRG ಮೈನ್ಸ್ ಇಂದ ಪ್ರತಿ ವರ್ಷಕ್ಕೆ 23 ಲಕ್ಷ ಟನ್ ಅದಿರು ಸಾಗಾಣಿಕೆ ಮಾಡ್ತಾರೆ. ಆಮೇಲೆ LMC ಮೈನ್ಸ್ ಇಂದ ಪ್ರತಿ ವರ್ಷಕ್ಕೆ 7,80,000 ಟನ್ ಅದಿರು ಸಾಗಾಣಿಕೆ ಮಾಡ್ತಾರೆ. ಒಟ್ಟಿನಲ್ಲಿ 2 ಮೈನ್ಸ್ ಇಂದ 30 ಲಕ್ಷ ಟನ್ ಅದಿರು ಸಾಗಾಣಿಕೆ ಆಗುತ್ತೆ ಒಂದು ವರ್ಷಕ್ಕೆ. 7 ಮೈನ್ಸ್ ಸೇರಿದ್ರೆ ಸುಮಾರು 85-90 ಲಕ್ಷ ಟನ್ ಅದಿರು ಸಾಗಾಣಿಕೆ ಆಗುತ್ತೆ. ಸೊ ಇದೇ ತರ ಬಿಡ್ಡಲ್ಲಿ ಮಾನ್ಯ ಜಿಂದಾಲ್ ಕಂಪ್ನಿ ಅವರು 7ರಿಂದ 8 ಕಂಪ್ನಿಯನ್ನ ತಗೊಂಡು ನಡೆಸ್ತಾ ಇದ್ದಾರೆ. ನಮ್ಮ ಸ್ಥಳೀಯ ಲಾರಿ ಮಾಲೀಕರಿಗೆ ಒಳ್ಳೆ ಬಾಡಿಗೆಯನ್ನ ಕೊಟ್ಟು ಸ್ಥಳೀಯರಿಗೆ ಒಂದು ಉದ್ಯೋಗಾವಕಾಶ ಆಗ್ಲಿ ಏನೇ ಆಗ್ಲಿ ಸ್ಥಳೀಯರನ್ನ ಇಟ್ಕೊಂಡು ಮಾಡ್ಕೊಂಡು ಒಂದು ನಮ್ಮ ಜೀವನ ಸಾಗಿಸಲಿಕ್ಕೆ ಜಿಂದಾಲ್ ಕಂಪ್ನಿಯಿಂದ ಅನುಕೂಲ ಮಾಡಿದ್ದಾರೆ. ಸೊ ಬೇರೆ ಒಂದು 25-30 ಕಂಪ್ನಿಗಳು ಇದಾವೆ, ಸಣ್ಣ ಕಂಪ್ನಿನೂ ಇದಾವೆ. ಅವರು ನಮ್ಮ ಲಾರಿ ಮಾಲೀಕರಿಗೆ ಒಳ್ಳೆ ರೇಟ್ ಕೊಟ್ಟು ನಮ್ಮ ಲಾರಿ ಮಾಲೀಕರು ಒಂದು ಜೀವನ ಸಾಗಿಸುವಂತ ಕೆಲಸನ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಇದೇನು MSPL ಕಂಪನಿ ಅಂತ ಒಂದು ಹುಟ್ಟೈತೆ, ಇದು ಸುಮಾರು ದಿನದಿಂದ 1 ವರ್ಷದಿಂದ ಏನು ಮೂವ್ಮೆಂಟ್ ಸಾಗಾಣಿಕೆ ಮಾಡ್ತಾ ಇದಾರ. ಯಾವುದೋ ಬೇರೆ ಜಿಲ್ಲೆ ಗಾಡಿನ 16 ವೀಲ್ ಗಾಡಿ ಹಾಗೂ 14 ಚಕ್ರ ಹಾಗೂ 16 ಚಕ್ರದ ಗಾಡಿಗಳನ್ನ ತಂದು ಬರೀ 150ರಿಂದ 160 ಗಾಡಿ HRG ಅಲ್ಲಿ ಹೊಡಿತಾವ. ಸಿದ್ದಾಪುರದಲ್ಲಿ ಸುಮಾರು ಒಂದು 80 ಸಿವಿಲ್ ಗಾಡಿ ಹೊಡಿತವೆ. ಸೊ 200-230 ಗಾಡಿಯಿಂದ 5ರಿಂದ 6 ಜನ ಟ್ರಾನ್ಸ್ಪೋರ್ಟ್ ಮಾಲೀಕರು ಇದ್ದಾರೆ. ಅವ್ರು ಯಾರು ನಮ್ಮ ಜಿಲ್ಲೆಯವರಲ್ಲ, ನಮ್ಮ ತಾಲೂಕಿನವರು ಅಲ್ಲ. ಸೊ ಈ ತರ ನಾವು 7,000 ಗಾಡಿ ಸರಿಸುಮಾರು ಬಳ್ಳಾರಿ, ಕೊಪ್ಪಳ, ಹೊಸಪೇಟೆ ಇವು 3 ಜಿಲ್ಲೆ ಸೇರಿ ಸಂಡೂರು ಮುಖ್ಯವಾಗಿ ಅದರಲ್ಲಿ ನಮ್ಮ ಸಂಡೂರಲ್ಲೇ 4ರಿಂದ 4,500 ಗಾಡಿ ಇದಾವೆ. ಬಳ್ಳಾರಿಯಲ್ಲಿ 1,500 ಗಾಡಿ ಇದಾವೆ, ಕೊಪ್ಪಳದಲ್ಲಿ 500 ಗಾಡಿ ಇದಾವೆ, ಹೊಸಪೇಟೆಯಲ್ಲಿ 1,000 ಗಾಡಿ ಇದಾವೆ. ಸರಿಸುಮಾರು 3 ಹೋಳಿ ಜಿಲ್ಲೆಯಿಂದ 7,000 ಗಾಡಿಗಳಿದಾವೆ. 7,000 ಗಾಡಿಗಳನ್ನ ಬಿಟ್ಟು ಯಾವುದೋ ಬೇರೆ ಜಿಲ್ಲೆಯಿಂದ 16 ಚಕ್ರದ ಗಾಡಿಗಳನ್ನ 150-180 ಗಾಡಿಗಳನ್ನ ತಂದು ಇಷ್ಟಿಷ್ಟು ಮೂವ್ಮೆಂಟ್ ನ ಒಬ್ರೇ ಹೊಡ್ಕೊಂಡ್ರೆ ಸೊ ನಾವು ಸ್ಥಳೀಯರು ಎಲ್ಲಿಗೆ ಹೋಗ್ಬೇಕು? ತಾವು ಆ ಕಂಪ್ನಿನ ಲೀಸಿಗೆ ಪಡಿಬೇಕಾದ್ರೆ ಒಂದು ಐರಿಂಗ್ ಅಂತ ನಡೆಯುತ್ತೆ. ತಾವು ಬಂದಿದ್ರಿ ಆ ಐರಿಂಗ್ ಅಲ್ಲೂ ನಾವು YTG ಪ್ಲಾಟ್ ಅಲ್ಲಿ ಅವತ್ತಿನ ದಿನಾನು ವಿರೋಧ ಮಾಡಿದ್ವಿ. ಸೊ ವಿರುದ್ಧ ಮಾಡಿದ ದಿನ ಅವತ್ತು ಅಲ್ಲಿನೂ ಹೇಳಿದ್ರು ನಮಗೆ ಯಾವ್ದೇ ಒಂದು ಐರಿಂಗ್ ನಡಿಬೇಕಾದ್ರೆ ಸ್ಥಳೀಯರಿಗೆ ನಾವು ಉದ್ಯೋಗಾವಕಾಶ ಕೊಡ್ತೀವಿ, ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಕೊಡ್ತೀವಿ, ಸ್ಥಳೀಯ ಲಾರಿ ಮಾಲೀಕರಿಗೆ ಬದುಕಕ್ಕ ನಿಮಗೆ ಮೂವ್ಮೆಂಟ್ ಹೊಡಿಲಿಕ್ಕೆ ಅನುವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಅವರೇ ಅದು ಏನು ಮಾತೆತ್ತಿದ್ರೆ ನಾವು ಡೆಡಿಕೇಟೆಡ್ ವೆಹಿಕಲ್, ನಾವು ನಮ್ಮ ಮೈನ್ಸು ನಮ್ಮ ಫ್ಯಾಕ್ಟ್ರಿ ನಾವೇ ಹೊಡಿತೀವಿ. ಅಲ್ಲ ಸ್ವಾಮಿ, ನಿಮ್ಮ ಮೈನ್ಸು ನಿಮ್ಮ ಫ್ಯಾಕ್ಟ್ರಿ ನೀವೇ ಹೊಡಿತೀರಂದ್ರೆ ಗುಡ್ಡ ಯಾರ್ದು? ಗುಡ್ಡ ನೀವು ಲೀಸಿಗೆ ತಗೋಬೇಕಾದ್ರೆ ಏನ್ ಹೇಳಿದ್ರಿ? YTG 80 ಎಕರೆ ಜಮೀನ್ ತಗೊಂಡಿದ್ದೀರಿ. 80 ಎಕರೆ ಜಮೀನು ಕೊಟ್ಟು ಆ ರೈತರು ಲಾರಿಗಳು ಮಾಡ್ಕೊಂಡಿದ್ದಾರೆ, ಡ್ರೈವರು ಕ್ಲೀನರು ಇದ್ದಾರೆ. ಈ ಗಣಿ ಬಾಧಿತ ಪ್ರದೇಶದಲ್ಲಿ ಯಾರು ಡಬಲ್ ಡಿಗ್ರಿ ಯಾರು ಮಾಡ್ಕೊಂಡಿಲ್ಲ ಸ್ವಾಮಿ. 8ನೇ ಕ್ಲಾಸು 9ನೇ ಕ್ಲಾಸು SLC ಓದಿರ್ತೀವಿ. SLC ಓದಿ ಡ್ರೈವರು ಕ್ಲೀನರು ಕೆಲ್ಸಕ್ಕೆ ಹೋಗ್ತಾರೆ. ಕಲ್ತ ಮೇಲೆ ಸ್ವಂತ ಗಾಡಿ ಮಾಡ್ಕೊಂಡು ಅದ್ರ ಮೇಲೆನೆ ಜೀವನ ನಡೀತತ್ತ. ಈ ಸಂಡೂರು ತಾಲೂಕಲ್ಲಿ ನಾವು ಏನು ರೈತಾಪಿ ಕುಟುಂಬಗಳಿದೀವಿ, ಎಷ್ಟು ಜನ ರೈತರು ಇದೀವಿ, ಅಷ್ಟು ಜನ ಪ್ರತಿಯೊಂದು ಮನೆಯಲ್ಲೂ ಒಂದು ಗಾಡಿ ಇದೆ. ಪ್ರತಿಯೊಂದು ಊರಲ್ಲಿ 300ರಿಂದ 400 ಗಾಡಿ ಇದಾವೆ. ಸೊ ನಮ್ಮ ಇನ್ಸು ನಮ್ಮ ಫ್ಯಾಕ್ಟ್ರಿ ನಮ್ದೇ ಲಾರಿ ಅಂತೇಳಿ ನೀವು ಹೊಡೆದ್ರೆ ಆ ತರ ನಿಮಗೆ ಕಾನೂನಾಗ ಅವಕಾಶ ಇದೆನಾ? ಯಾವ ಐರಿಂಗ್ ಅಲ್ಲಿ ತಾವು ಹೇಳಿದಿರಿ? ಸೊ ದಯವಿಟ್ಟು ನಮಗೆ ಈ ಮುಖಾಂತರ ಕೇಳ್ಕೊಳ್ಳೋದಷ್ಟೇ, ಮಾನ್ಯ MSPL ಗಣಿ ಮಾಲೀಕರು ಹಾಗೂ ಫ್ಯಾಕ್ಟ್ರಿ ಮಾಲೀಕರಿಗೆ ಈ ಮುಖಾಂತರ ಕೇಳೋದಷ್ಟೇ, ಇದು ಅನ್ಯಾಯ ಆಗ್ತಿರೋದು ನಿಮ್ ಗಮನದಾಗ ಐತೋ ಇಲ್ಲೋ, ಏನು ನಿಮ್ ಕಾರ್ಪೊರೇಟ್ ಆಫೀಸಲ್ಲೇ ಈ ತರ ನಡೀತಾ ಇದೆನೋ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಗಮನಕ್ಕ ನಾನು MSPL ಕಂಪನಿ ಮಾಲೀಕರ ಗಮನಕ್ಕೆ ತರಕ ಇಚ್ಛಿಸ್ತೀನಿ. ಇವತ್ತೇನು ತಮ್ಮ ಕಂಪ್ನಿಯಿಂದ ಮೂವ್ಮೆಂಟ್ ಆಗ್ತಾ ಇದೆ, ಸೊ ನಮ್ಮ ಗಾಡಿಗಳನ್ನ ಮೂವ್ಮೆಂಟ್ ಮಾಡೋ ವ್ಯವಸ್ಥೆ ಮಾಡ್ಕೊಡ್ಬೇಕು. ಈ ಕೂಡ್ಲೆ 16 ವೀಲ್ ಗಾಡಿಗಳನ್ನ ಈ ಕೂಡ್ಲೆ ತೆಗಿಬೇಕು. ಯಾಕಂದ್ರೆ 2013 ಮಾನ್ಯ ಜಿಲ್ಲಾಧಿಕಾರಿಗಳು ವಿಶ್ವಾಸ ಸಾಹೇಬ್ರು ಇದ್ರು,
ಅವತ್ತಿನ ದಿನ ಅವರೊಂದು ಆದೇಶ ಕಾಪಿನ ಮಾಡಿದ್ರು, ಆದೇಶನೂ ಮಾಡಿದ್ರು ಅವತ್ತಿನ ದಿನ 16 ವೀಲ್ ಗಾಡಿ ಆಗ್ಲಿ ಸಿವಿಲ್ ಗಾಡಿ ಆಗ್ಲಿ ಮೈನೆಟ್ಟಿಗೆ ಬರಬಾರ್ದು ಅಂತ. ಸೊ ಇವತ್ತು ಯಾವ ಮೈನ್ಸ್ ಅಲ್ಲೂ 16 ವೀಲ್ ಆಗ್ಲಿ ಸಿವಿಲ್ ಗಾಡಿ ಇರ್ಲಿ ಮೈನೆಟ್ ಅಲ್ಲಿ ಬರ್ತಾ ಇಲ್ಲ, ತಮ್ಮ ಕಂಪ್ನಿಯಿಂದ ಮಾತ್ರ ಬರ್ತಾ ಇದೆ. ಬೇರೆ ಬೇರೆ ಸಣ್ಣ ಕಂಪ್ನಿಯವ್ರು ಬಂದು ನಮ್ ಯೂನಿಯನ್ ಹತ್ರ ಮಾತಾಡ್ತಾರೆ, ಅಲ್ಲ ಸ್ವಾಮಿ ನಾವು ಸಣ್ಣರು, ನಾವೇನೋ ಸಾಲ ಸೂಲ ಮಾಡಿ ಫ್ಯಾಕ್ಟ್ರಿ ಮಾಡ್ಕೊಂಡು ಜೀವನ ಮಾಡ್ತಾ